ಈ ವಾರ ರಿಲೀಸ್ ಆಗಿರೋ ಸಿನಿಮಾ ಲವ್ಲಿ. ಇದು ವಸಿಷ್ಠ ಸಿಂಹ ಅಭಿನಯದ ಸಿನಿಮಾ. ಎಸ್, ಇದು ಅದ್ದೂರಿಯಾಗಿ ತೆರೆ ಕಂಡಿದೆ. ಹಾಗಾದರೆ ಸಿನಿಮಾ ಹೇಗಿದೆ ಅಂತ ಹೇಳೋದಾದರೆ, ಇದು ತುಂಬ ಅಪರೂಪದ ಕಥೆ ಏನಲ್ಲ, ತುಂಬ ಸರಳವಾದ ಕತೆ. ಈಗಾಗಲೇ ಸಾಕಷ್ಟು ಈ ರೀತಿಯ ಕತೆ ಇರುವಂತಹ ಸಿನಿಮಾಗಳು ಬಂದೋಗಿವೆ. ಆದರೂ ಕೂಡ ಈ ಸಿನಿಮಾದ ನಿರೂಪಣಾ ಶೈಲಿ ವಿಭಿನ್ನವಾಗಿದೆ. ಚೇತನ್ ಕೇಶವ ಅವರು ಒಂದು ಉತ್ತಮವಾದಂಥ ಕತೆ ಹೆಣೆದು ಅಷ್ಟೇ ಉತ್ತಮವಾಗಿ ನಿರೂಪಿಸಿದ್ದಾರೆ ಕೂಡ. ಸಿನಿಮಾದ ವಿಶೇಷತೆ ಏನು ಅಂತ ಹೇಳಿದರೆ, ಅದರಲ್ಲಿ ಒಂದು ತುಂಬ ಸಸ್ಪೆನ್ಸ್ ಆಗಿರುವಂಥ ಅಂಶ ಇದೆ. ಆ ಎಲಿಮೆಂಟ್ಸ್ ಏನು ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು. ಇನ್ನು ಮೊದಲರ್ಧ ಸಿನಿಮಾ ತುಂಬ ವೇಗವಾಗಿ ಸಾಗುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಸಿನಿಮಾದ ಅವಧಿ 2 ಗಂಟೆ 48 ನಿಮಿಷ. ಹಾಗಾಗಿ ಇದು ನೋಡುಗರಿಗೆ ಒಂದಿಷ್ಟು ಲ್ಯಾಗ್ ಅಂತ ಅನಿಸುತ್ತೆ. ಉಳಿದಂತೆ ಸಿನಿಮಾದ ಕತೆ ಬಗ್ಗೆ ಹೇಳೋದಾದರೆ, ಒಬ್ಬ ಅನಾಥ, ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಬಂಧು ಬಳಗ ಇಲ್ಲ, ಫ್ರೆಂಡ್ಸ್ ಇಲ್ಲ, ಯಾರೂ ಇಲ್ಲ. ಆದರೆ ಒಂದು ಸ್ವಲ್ಪ ರಗಡ್ ಪಾರ್ಟಿ ಅವನಿಗೆ ಒಬ್ಬ ಹುಡುಗಿ ನೋಡ್ತಾಳೆ, ಅವಳು ಇಷ್ಟಪಡ್ತಾಳೆ. ಸೊ ಕ್ಯಾಶುವಲ್ ಆಗಿ ಲವ್ ಕೂಡ ಆಗುತ್ತೆ. ಸೊ ಇಲ್ಲಿ ವಸಿಷ್ಠ ಅವರ ವಿಭಿನ್ನವಾದಂಥ ಪಾತ್ರ ಇದೆ. ಅಂದರೆ ಆ ಸಿನಿಮಾದಲ್ಲಿ ನೀವು ನೋಡಿದ್ರೆ ಮಾತ್ರ ಅದೆಂಥ ಪಾತ್ರ ಅಂತ ಗೊತ್ತಾಗುತ್ತೆ. 4 ಶೇಡ್ ಇರುವಂಥ ಪಾತ್ರ. ಅಂದರೆ ಸ್ಕ್ರೀನ್ ಪ್ಲೇ ರಿವರ್ಸ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ನಿಮಗೆ ಸಿನಿಮಾ ಬೇಗ ಅರ್ಥ ಆಗಲ್ಲ, ಅದು ಕೂತ್ ನೋಡಬೇಕು. ಫಸ್ಟ್ ಹಾಫ್ ಅವ್ರಿಗೆ ಒಂದು ರೀತಿಯಾದಂಥ ನಿರೂಪಣೆ ಇದ್ದರೆ, ಸೆಕೆಂಡ್ ಹಾಫಲ್ಲಿ ಬೇರೆ ರೀತಿಯಾದಂಥ ನಿರೂಪಣೆ ಇದೆ. ನಿಮಗೆ ಮೊದಲರ್ಧ ಏನೂ ಅನ್ಸೋದಿಲ್ಲ. ಸಿನಿಮಾ ನೋಡ್ತಾ ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಲ್ಯಾಗ್ ಅಂತ ಅನ್ಸ್ಬೋದು. ಆದರೆ ಸೆಕೆಂಡ್ ಹಾಫ್ ನೋಡುವಾಗ ಸಿನಿಮಾದ ಕಂಟೆಂಟ್ ನಿಮ್ಮನ್ನ ಮಾತಾಡ್ತಾ ಹೋಗುತ್ತೆ. ಆ ಕಂಟೆಂಟ್ ಏನು ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು. ಇನ್ನು ವಿಶೇಷ ಅಂದರೆ ಸಿನಿಮಾದ ಪ್ರತಿಯೊಂದು ಲೊಕೇಶನ್ಸ್, ಇಲ್ಲಿ ಲೊಕೇಶನ್ಸ್ ತುಂಬ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಆಮೇಲೆ ಅಷ್ಟೇ ಅದ್ಧೂರಿಯಾಗಿ ಸಿನಿಮಾನ ಚಿತ್ರೀಕರಿಸಿದ್ದಾರೆ. ಅಂದರೆ ಪ್ರತಿಯೊಂದು ಫ್ರೇಮ್ ಕೂಡ ನಿಮಗೆ ನೋಡ್ತಾ ಇದ್ರೆ ಹಬ್ಬ ಅನ್ಸುತ್ತೆ. ಅಂದರೆ ಅದ್ದೂರಿತನ ಕಾಣ್ತದೆ. ಸಿನಿಮಾದ ಮೇಕಿಂಗ್ ವಿಚಾರಕ್ಕೆ ಬಂದರೆ, ಡೈರೆಕ್ಟ್ರು ಎಲ್ಲೂ ಕೂಡ ಕಾಂಪ್ರಮೈಸ್ ಅಲ್ಲ. ಡೈರೆಕ್ಟ್ರು ಅನ್ನೋಕ್ಕಿಂತ ಹೆಚ್ಚಾಗಿ ಸಿನಿಮಾದ ನಿರ್ಮಾಪಕರು ರವೀಂದ್ರ ಅವರು ಸಾಕಷ್ಟು ಖರ್ಚು ಮಾಡಿದ್ದಾರೆ. ಅದು ಸಿನಿಮಾದಲ್ಲಿ ಕಾಣ್ತಾ ಹೋಗುತ್ತೆ. ಇನ್ನು ಸಿನಿಮಾದ ಫೈಟ್ ಬಗ್ಗೆ ಹೇಳೋದಾದರೆ, ರವಿ ವರ್ಮ ಅವರ ಕಂಪೋಸ್ ಮಾಡಿರ್ತಕ್ಕಂಥ ಫೈಟ್ ತುಂಬ ಸ್ಪೆಷಲ್ ಅಂತ ಅನ್ಸ್ಬೋದು. ಅಂದರೆ ಫೈರ್ ಇರ್ತಕ್ಕಂಥ ಒಂದು ಫೈಟ್ ಇದೆ. ಅದು ನೋಡುಗರಿಗೆ ಒಂಥರ ಬೇರೆ ರೀತಿಯಾದಂಥ ರಿಚ್ ಕಾಣ್ತದೆ. ಅಷ್ಟೇ ಅಲ್ಲ, ಆ ಸಿನಿಮಾದಲ್ಲಿ 4 ಫೈಟ್ಗಳು ಬಂದು ಹೋಗ್ತದೆ. ಆ ಎಲ್ಲ ಫೈಟ್ಗಳು ಕೂಡ ನಿಮಗೆ ಮನೋರಂಜನೆ ಕೊಡ್ತಾ ಹೋಗುತ್ತೆ. ಆಮೇಲೆ ಕಂಟೆಂಟ್ ವಿಚಾರವಾಗಿ ಹೇಳೋದಾದರೆ, ಏನು ವಸಿಷ್ಠ ಮತ್ತು ಸ್ಟೆಫಿ ಇಬ್ಬರು ಪ್ರೇಮಿಸಿ ಮದುವೆ ಆಗ್ತಾರೆ. ಅಂದರೆ ಅಪ್ಪ ಅಮ್ಮನ ವಿರೋಧಿಸಿ ಹೊರಗಡೆ ಹೋಗಿ ಜೀವನ ಮಾಡ್ತಾರೆ ಮದುವೆ ಆಗಿ. ಅವ್ರಿಗೊಂದು ಮಗು ಆಗುತ್ತೆ. ಆ ನಂತರ ಸ್ಟೆಫಿಗೆ ಒಂದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆ ಏನು ಅನ್ನೋದೇ ಸಿನಿಮಾದ ತಿರುಳು. ಆ ತಿರುಳು ಏನು ಅಂತ ತಿಳ್ಕೊಳ್ಬೇಕಾದ್ರೆ ನೀವೊಮ್ಮೆ ಲವ್ಲಿ ಸಿನಿಮಾನ ನೋಡ್ಬೋದು. ಟೈಟಲ್ಗೆ ತಕ್ಕಂಗೆ ಸಿನಿಮಾ ಲವ್ಲಿ ಆಗಿದೆ ನಿಜ. ಆದರೆ ಸಿನಿಮಾದ ಅವಧಿ ಜಾಸ್ತಿ ಆಯಿತು ಅನ್ನೋದು ಬಿಟ್ಟರೆ ಉಳಿದಿದೆಲ್ಲ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಇನ್ನು ಕ್ಯಾಮ್ರಾ, ಅಶ್ವಿನ್ ಕೆನಡಿ ಅವರ ಕ್ಯಾಮ್ರಾ ಕೈ ಚಳಕ ಅದ್ಭುತವಾಗಿ ಬಂದಿದೆ. ಪ್ರತಿಯೊಂದು ಫ್ರೇಮ್ ಕೂಡ ನಿಮಗೆ ನೋಡ್ತಾ ಹೋದರೆ ಒಂಥರ ಹಬ್ಬದ ಪೂರ್ಣ ತಿಂದಷ್ಟು ಖುಷಿ ಆಗ್ತದೆ. ಮತ್ತು ಅನೂಪ್ ಸೀಳಿನ್, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅನೂಪ್ ಸೀಳಿನ್ ಅವರು ಮಾತಾಡ್ತಾರೆ. ಅಂದರೆ ಅವರ ಸಂಗೀತ ಮಾತಾಡುತ್ತೆ, ಸಾಹಿತ್ಯ ಕೂಡ ಚೆನ್ನಾಗಿದೆ. ಆಮೇಲೆ ಸಿನಿಮಾದಲ್ಲಿ ನೋಡ್ತಾ ಇದ್ರೆ ಇದು ಮ್ಯೂಸಿಕಲ್ ಲವ್ ಸ್ಟೋರಿ ಏನೋ ಅಂತ ಕಾಣುತ್ತೆ. ಅಂದರೆ ಆ ಮ್ಯೂಸಿಕಲ್ ಲವ್ ಸ್ಟೋರಿ ಇಲ್ಲ, ಯಾಕಂದರೆ ಕತೆಗೆ ಪೂರಕವಾಗಿ ಅಲ್ಲಲ್ಲಿ ಬಿಟ್ ಸಾಂಗ್ಸ್ ಬಂದೋಗ್ತದೆ. ಸೊ ಇಡೀ ಸಿನಿಮಾ ನಿಮಗೆ ಬೇರೆ ರೀತಿಯ ವಾತಾವರಣನ ಸೃಷ್ಟಿ ಮಾಡುತ್ತೆ. ಅಂದರೆ ಕತೆ ಬೆಂಗಳೂರಿಂದ ಮಂಗಳೂರು ಶಿಫ್ಟ್ ಆಗುತ್ತೆ, ಮಂಗಳೂರಿಂದ ಲಂಡನ್ಗೆ ಹೋಗುತ್ತೆ, ಬೆಂಗಳೂರಿಂದ ಮಂಗಳೂರಿಗೆ ಯಾಕೆ ಹೋಗುತ್ತೆ, ಮಂಗಳೂರಿಂದ ಲಂಡನ್ ಯಾಕೆ ಹೋಗುತ್ತೆ ಅನ್ನೋದು ವಿಶೇಷ. ಆ ವಿಶೇಷತೆ ನೀವು ಕಾಣಬೇಕು ಅಥವಾ ತಿಳ್ಕೋಬೇಕು ಅನ್ನೋ ಕುತೂಹಲ ಏನಾದರೂ ಇದ್ದರೆ ನೀವು ಒಂದ್ಸರಿ ಲವ್ಲಿ ಸಿನಿಮಾನ ನೋಡ್ಬೋದು. ಒಟ್ಟಾರೆ ಈ ವಾರ ತೆರೆ ಕಂಡಂಥ ಲವ್ಲಿ ಮನರಂಜನೆಯ ಸಿನಿಮಾ, ಜೊತೆಗೆ ಇದು ಆ್ಯಕ್ಷನ್ ಥ್ರಿಲ್ಲರ್. ಅಂದರೆ ವಸಿಷ್ಠ ಅವ್ರನ್ನ ನೋಡಿದ ತಕ್ಷಣ ಇದೇನಪ್ಪ ಲವ್ಲಿ ಸಿನಿಮಾ, ವಸಿಷ್ಠಗೂ ಇವ್ರಿಗೂ ಟೈಟಲ್ ಕ್ಯಾಚ್ ಆಗುತ್ತಾ ಅನ್ನೋ ಥರದ್ದು. ಆದರೆ ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ವಸಿಷ್ಠ ಅವರ ಪಾತ್ರ ಹೇಗಿದೆ ಅಂತ. ಇನ್ನು ವಸಿಷ್ಠ ಅವರ ನಟನೆ ಬಗ್ಗೆ ಹೇಳೋದಾದರೆ, ಎಲ್ಲ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಂತೆ ವಸಿಷ್ಠ ಇಲ್ಲಿ ಕಾಣಿಸ್ಕೊಂಡಿಲ್ಲ. ಅಂದರೆ ಒಬ್ಬ ಪ್ರೇಮಿಯಾಗಿ, ಒಬ್ಬ ಲವರ್ ಬಾಯ್ ಆಗಿ, ಮತ್ತು ಒಬ್ಬ ರಗಡ್ ಬಾಯ್ ಆಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಅವರಿಗೆ 4 ಶೇಡ್ ಬರುತ್ತೆ. 4 ಶೇಡಲ್ಲೂ ಕೂಡ ಅವರು ವಿಭಿನ್ನವಾಗಿ ನಟಿಸಿದ್ದಾರೆ. ಎಲ್ಲ ಒಂದು ಕಡೆಗೆ ನೋಡಿದ ತಕ್ಷಣ ಒಬ್ಬ ಮಗಳಿಗೆ ಒಳ್ಳೆ ಅಪ್ಪ ಆಗ್ತಾರೆ, ಹೆಂಡತಿಗೆ ಒಳ್ಳೆ ಗಂಡ ಆಗ್ತಾರೆ, ಅತ್ತೆ ಮಾವನಿಗೆ ಕೂಡ ಒಬ್ಬ ಒಳ್ಳೆ ಹಳಿಯ ಅಂತ ಅನ್ಸ್ಕೋತಾರೆ. ಸೊ ಆ ರೀತಿಯಾದಂಥ ಪಾತ್ರ ಇಷ್ಟು ಮಾತ್ರ ಹೇಳ್ಬೋದು. ಇನ್ನು ಉಳಿದಂತೆ ಸಿನಿಮಾದಲ್ಲಿ ದೊಡ್ಡ ತಾರಾಬಳಗ ಇದೆ. ಸಾಧು ಕೋಕಿಲ ಇದ್ದಾರೆ, ಅಚ್ಯುತ್ ರಾವ್ ಇದ್ದಾರೆ, ದತ್ತಣ್ಣ ಇದ್ದಾರೆ,
ಈ ಉಳಿದಂತೆ ಒಂದಿಷ್ಟು ಕಲಾವಿದರು ಪ್ಯಾಕ್ ಇಲ್ಲಿ ತುಂಬಿದೆ. ಸೊ ಅವರೆಲ್ಲರೂ ಕೂಡ ಅವರ ಕತೆಗೆ ತಮ್ಮ ಪಾತ್ರಕ್ಕೆ ತಕ್ಕಂತೆ ಇಲ್ಲಿ ನಟನೆ ಮಾಡಿದ್ದಾರೆ. ಇನ್ನು ಓವರ್ ಆಲ್ ಆಗಿ ಹೇಳೋದಾದ್ರೆ ಸಿನಿಮಾ ಒಂದಿಷ್ಟು ವೇಗ ಕಂಡ್ಕೋಬೇಕಾಯ್ತು. ಹರೀಶ್ ಕಮ್ಮಿ ಅವರ ಇಲ್ಲಿ ಸಂಕಲನ ಇದೆ, ಅದು ಓಕೆ, ಬೇರೆ ರೀತಿಯಾದಂಥದ ಏನು ಸಂಕಲನದಲ್ಲಿ ವ್ಯತ್ಯಾಸ ಕಂಡಿಲ್ಲ. ಆದರೂ ಕೂಡ ಸಿನಿಮಾ ಅವಧಿ ಜಾಸ್ತಿ ಆಯ್ತು ಅನ್ನೋದು ಬಿಟ್ರೆ ಲವ್ಲಿ ಒಂದು ಲವ್ಲಿ ಸಿನಿಮಾ.